ಹಾ ರೀ. ನಮಸ್ಕಾರ ನಮಸ್ಕಾರ, ಆರಾಮಿದ್ದೀರಿ? ಹಾ ಆರಾಮ್ ನೋಡ್ರಪ್ಪ. ಏನದರಿ, ಏನ್ ಮಾಡತ್ತೀರಿ? ಓದಲ್ತೀರಿ? ಏನ್ ಟ್ರೈ ಮಾಡತ್ತೀರಿ ಅನ್ಸುತ್ತೆ ಇವಾಗ? ಹೌದ್ರಿ, ಆರ್ಮಿ ರೀ, ಅಗ್ನಿವೀರ. ಹಾ, ಅಗ್ನಿವೀರ ಕೋಚಿಂಗ್ ಬೇಕಿದ್ರಿ. ಏನ್ ಬಂದಾಗ ನಮ್ಮ ಕಲಬುರಗಿ ಇದಾಗ್ರಿ ಹಿಂದುಳಿದ ವರ್ಗಗಳ ಆಯ್ಗಳ ವತಿಯಿಂದ ಏನ್ ಮಾಡ್ರಪ್ಪ ಫ್ರೀ ಆಗಿ ಹೇಳತ್ತಾರ. ನೀವು ಬಡ ಜನರಿಗೆ ಏನ್ ಒಳ್ಳೇದಾಗ್ಲ ಅಂತ ಏನಪ್ಪ ಅಂದಾಗ ಫ್ರೀ ಆಗೈತಿ. ನಿಮ್ಗ ಲಿಖಿತ ಆಗಿರ್ಬೋದ್ರಿ, ನಂತರ ದೈಹಿಕ ತರಬೇತಿ ಇವೆಲ್ಲ ಉಚಿತವಾಗದಾರಿ. ಹಾಗಿದ್ರೆ ನಿಮ್ಗ ಸ್ಕೂಲ್ ತೋರಿಸ್ತೇನಂತ ನೋಡಮ್ಮ. ಹಾ ಬರ್ರಿ ಬರ್ರಿ. ಏನಪ್ಪ ನಮ್ ಸ್ಕೂಲ್ ಇದೆ ನೋಡ್ರಿ, ಅದ್ರ ಸೇನಾ ಆಯ್ಕೆ ಪೂರ್ವ ತರಬೇತಿ ಶಾಲೆ ಅಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದಾರ್ರಿ. ಅದಲ್ವಾ ನಮ್ಮಲ್ಲಿ ಏನಪ್ಪ ಅಂದ್ರೆ ಪ್ರಮುಖವಾಗಿ ದೈಹಿಕ ತರಬೇತಿ ಅದಲ್ವಾ ಕಠಿಣವಾಗಿರ್ತಾರಲ್ರಿ, ನಮ್ಮಲ್ಲಿ ಈಜಿಯಾಗಿ ಕಲ್ಸ್ಕೊಡ್ತಾರೆ. ದೈಹಿಕ ತರಬೇತಿ ಆಗಿರ್ಬೋದು, ನಂತರ ಬಂದಾಗ ಆಗಿರ್ಬೋದು. ಮತ್ ನಿಮ್ಗ ವಸತಿ ಏನ್ ಗೊತ್ತಿನ ಸಹಿತವಾಗದ ಅದಲ್ವಾ, ಊಟ ಆಗಿರ್ಬೋದು, ಪ್ರತಿಯೊಂದು ಏನ್ ಗೊತ್ತೇನ್ರಿ ಕೊಡ್ತಾರೆ ಅದಲ್ವಾ. ಹೀಗಾಗಿ ನೋಡ್ರಿ, ಈಗ ಇನ್ನೊಂದೇನಪ್ಪ ಅಂದ್ರೆ ಹೊಸ ಬ್ಯಾಚ್ ಅಡ್ಮಿಷನ್ ಸ್ಟಾರ್ಟ್ ಆಗಿದಾರ ನಮ್ಮಲ್ಲಿ ಅದಲ್ವಾ. ಈಗ ಜನವರಿ ಏನ್ ಗೊತ್ತೇನ್ರಿ, 1ನೇ ತಾರೀಕಿಂದ ಹೊಸ ಬ್ಯಾಚ್ ಏನಪ್ಪ ಬಂದಾಗ ಸ್ಟಾರ್ಟ್ ಆಗುತ್ತೆ. ಇವಾಗ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ನೀವು ಜನವರಿ ಏನಪ್ಪ ಅಂದ್ರೆ ಡಿಸೆಂಬರ್ 30 ತನಕ ಮಾಡ್ಬೇಕು ಗೊತ್ತೇನೆ, ನೀವು ಅಡ್ಮಿಷನ್ ತಗೋಬೇಕ್ರಿ. ಡಾಕ್ಯುಮೆಂಟ್ಸ್ ರೀ ಬರೋದಲ್ವಾ, ಡಾಕ್ಯುಮೆಂಟ್ಸ್ ಏನಪ್ಪ ಅಂದ್ರ ಕೊಟ್ಟಿದಾರ ನೋಡೋದಲ್ವಾ. ಬೇಕಾಗೋ ಮೂಲ ದಾಖಲೆ ನೋಡ್ರಿ, SSLC ಅಥವಾ PUC ಮಾರ್ಕ್ಸ್ ಕಾರ್ಡ್ ಬೇಕ್ರಿ ಅದಲ್ವಾ. ಅದೇ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಬೇಕ್ರಿ, ಜಾತಿ ಮತ್ತು ಅದೇ ಪ್ರಮಾಣ ಪತ್ರ, ಫೋಟೋ ಬೇಕ್ರಿ, 4 ಫೋಟೋಗಳ್ರಿ ಅದಲ್ವಾ. ನೋಡ್ರಿ, ಇಲ್ಲಿ ನಮ್ಮ ಉಚಿತ ಸೌಲಭ್ಯಗಳವ್ರಿ ಅದಲ್ವಾ. ದೈಹಿಕ ತರಬೇತಿ, ಪರೀಕ್ಷೆ ಪೂರ್ವ ಸಿದ್ಧತೆ ಆಗಿರ್ಬೋದು ಅದಲ್ವಾ. ಗ್ರಂಥಾಲಯ ವ್ಯವಸ್ಥೆ ಕೂಡ ಅದ ಸ್ನೇಹಿತರೆ ನಮ್ಮಲ್ಲಿ ಅದಲ್ವಾ. ಅದೇ ರೀತಿಯಾಗಿ ಊಟ ಮತ್ತು ವಸತಿ ಸೌಲಭ್ಯ ಅದ ರೀ. ಮತ್ತ ಶೂ ಕೊಡ್ತೀರ, ಶೂ ಆಗಿರ್ಬೋದು, ಟ್ರ್ಯಾಕ್ ಶೂಟ್ ಆಗಿರ್ಬೋದು, ಮತ್ತ ಸಮವಸ್ತ್ರ ಕೂಡ ಅದ. ಅಯ್ಯೋ ದುಡ್ಡು ಏನಿಲ್ರಿ ಏನ್ ಗೊತ್ತೇನ್ರಿ, ನಮ್ದು ಏನಪ್ಪ ಬಂದಾಗ ನಮ್ ಕಲ್ಯಾಣ ಕರ್ನಾಟಕ ಇರ್ಬೋದು, ನಮ್ ಕರ್ನಾಟಕ ಏನ್ ಗೊತ್ತೇನ್ ಬಡ ಜನರು ಇರ್ತಾರ ನೋಡ್ರಿ, ಅವ್ರಿಗೆಲ್ಲ ಒಂದ್ ಆಸೆ ಇರ್ತಾರ. ಏನ್ ಗೊತ್ತೇನ್, ನಾವ್ ದೇಶ ಸೇವೆ ಮಾಡ್ಬೇಕು, ಸೈನಿಕರಾಗ್ಬೇಕು ಅಂತ ಕನ್ಸಿರ್ತದ. ಬಟ್ ನೋಡ್ರಿ, ಅವ್ರ ಹತ್ರ ಕೋಚಿಂಗ್ ಹೋಗ್ಬೇಕಾದ್ರೆ ದುಡ್ಡು ಇರಂಗಿಲ್ಲ. ಅದಕ್ಕಾಗ ಏನ್ ಗೊತ್ತೇ, ನಮ್ಮ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗ ಆಗಿರುತ್ತೆ ಗೊತ್ತೇ, ಫುಲ್ ನಿಮ್ಗೆ ಉಚಿತವಾಗದ್ರಿ ಅದಲ್ವಾ. ಹೀಗಾಗಿ ಹೇಳ್ರಿ ನಿಮ್ಗೆ ಏನದು ಇದು ನೋಡ್ರಿ 4 ತಿಂಗಳು ಇರ್ತಾರೆ. ಇದು 4 ತಿಂಗಳು ಇರ್ತದ್ರಿ, ಎಲ್ಲ ಉಪಯೋಗಿಸ್ತಾರೆ. ಇದಕ್ಕೆ ಎತ್ತರ ನೋಡ್ರಿ, ಇಲ್ಲಿ ಕೊಟ್ಟಿದಾರ ಅದಲ್ವಾ. ಪ್ರಮುಖವಾಗಿ ಎತ್ತರ ಬಂದಾಗ 166 ಸೆಂಟಿಮೀಟರ್ ಇರ್ಬೇಕು. ಮತ್ ನಿಮ್ಗೆ ವಯಸ್ಸು ಗೊತ್ತಿರ್ಬೇಕು ನೋಡೋದಲ್ಲ. ವಯಸ್ಸು ಎಷ್ಟು ಬಂದಾಗ 17ರಿಂದ 20 ವರ್ಷದ ಒಳಗಿರ್ಬೇಕು ನೀವು ಅದಲ್. ಫಿಸಿಕಲ್ ಇಲ್ರಿ, ಇಲ್ಲಿ ಮತ್ ಪೂರ್ವ ಸಿದ್ಧತೆ ಕೂಡ ಇರುತ್ತೆ, ಲಿಖಿತ ಕೂಡ ಇರ್ತಾರೆ. ಬಟ್ ನಿಮ್ಗೆಲ್ಲ ಮತ್ ನಿಮ್ಗೆ ಗೊತ್ತಿರ್ಬೇಕ್ರಿ, ಪ್ರತಿಯೊಬ್ಬರಿಗೆ ಕೇರ್ ಮಾಡಿ ಹೇಳ್ತಾರ ಅದಲ್ವಾ. ಇನ್ನೊಂದ್ ವಿಶೇಷತೆ ಏನ್ ಗೊತ್ತೇನ್ರಿ, ನಮ್ಮಲ್ಲಿ 2 ಬ್ಯಾಚ್ ಮಾಡಿದವ್ರಿ. ಈಗ 13 ವಿದ್ಯಾರ್ಥಿಗಳು ಆಲ್ರೆಡಿ ಏನ್ ಗೊತ್ತೇನ್ರಿ, ಆರ್ಮಿ ಆಗಿರ್ಬೋದು, ಅಗ್ನಿಗಳು ಸೆಲೆಕ್ಟ್ ಆಗಿದ್ದಾರೆ. ಈ ಮುಂಬರುವದಿಂದ ನೀವು ಆಗ್ತೀರಿ ಹೌದಾರ ಅದಲ್ವಾ. ಒಂದ್ಸರಿ ಬರ್ರಿ ಅದಲ್ವಾ, ಟ್ರೈ ಮಾಡ್ರಿ. ಆಮೇಲೆ ಇನ್ನೊಂದು ಡೈನಿಂಗ್ ಹಾಲ್ ವ್ಯವಸ್ಥೆ ಕೂಡ ಅದ ನಮ್ಮಲ್ರಿ. ಕ್ಲಾಸ್ ರೂಮ್ ಆಗಿರ್ಬೋದು, ಪ್ರತಿಯೊಂದು ಫೆಸಿಲಿಟಿ ಇದಾರೆ. ಪ್ರತಿ ತಿಂಗಳು ಟೆಸ್ಟ್ ಅಂತ ಹೇಳಿ ಪ್ರತಿ ತಿಂಗಳು ಮತ್ತೇನ್ ಗೊತ್ತೇನ್, ದೈಹಿಕ ಟೆಸ್ಟ್ ನಡೀತೀವಿ, ವೀಕ್ಲಿ ನಡೆಸ್ತೀವಿ. ಅದು ದೈಹಿಕ ಆಗಿರ್ಬೋದು, ಲಿಖಿತ ಟೆಸ್ಟ್ ಕೂಡ ನಡೆಸ್ತೀವಿ ನಮ್ಮಲ್ಲಿ. ಮತ್ತೇನಾದ್ರು ನಿಮ್ಗೆ ಡೌಟ್ ಇದ್ರು ಕೇಳಬಹುದ್ರಿ. ಅದಕ್ಕಿಂತ ಇಲ್ಲ ದೈಹಿಕ ತರಬೇತಿದಾರರು ಎಲ್ಲ ಕ್ಯಾಪ್ಟನ್ಸ್ ಏನಪ್ಪ ಸೀನಿಯರ್ ಸರ್ ಇದಾರೆ ನಮ್ಮಲ್ಲೆಲ್ಲ ಪ್ರತಿಯೊಂದು. ಆರ್ಮಿ ರಿಟೈರ್ಡ್ ಆಗಿ ಬಂದಿದ್ದವ್ರು ಅದಾರ. ಮತ್ತೇನಾದ್ರು ಡೌಟ್ ಇದ್ರು ಕೇಳ್ಬೋದು. ನಿಮ್ಗೆ ಏನಾದ್ರು ಹೆಚ್ಚಿಗೆ ಮಾಹಿತಿಗ ಇನ್ಫಾರ್ಮೇಶನ್ ಬೇಕಾದಾರ ಅದಲ್ವಾ, ಇಲ್ಲಿ ನಂಬರ್ ಕೊಟ್ಟಿರ್ತೀವಿ. ಈ ನಂಬರ್ ಏನ್ ಮಾಡ್ರಿ ಕಾಂಟ್ಯಾಕ್ಟ್ ಮಾಡ್ರಿ ಅದಲ್ವಾ. ನೀವೇನಾದ್ರು ಇದ್ರು ಕಾಂಟ್ಯಾಕ್ಟ್ ಮಾಡ್ಬೋದು, ಕೇಳ್ಬೋದು. ಇಲ್ಲ ಆಲ್ರೆಡಿ ನೋಡ್ತಿರ್ಬೋದು. ಇದೆಲ್ಲ ನಮ್ದು ಸದ್ಯ ನಡೀತಿರೋದೇನಪ್ಪ ಅಂದ್ರೆ ಭಾವಚಿತ್ರಗಳದವ್ರಿ ಅದಲ್ವಾ. ನಿಮ್ಗೆ ಏನಾದ್ರು ಮತ್ತೆ ಹೆಚ್ಚಿಗೆ ಇನ್ಫಾರ್ಮೇಶನ್ ಒಂದ್ಸರಿ ಬರ್ರಿ, ನಮ್ ಸೇನಾ ಆಯ್ಕೆ ಪರ್ವ ತರಬೇತಿಯಲ್ಲಿ ಭೇಟಿ ಕೊಡ್ರಿ ಅದಲ್ವಾ. ನೀವು ಭೇಟಿ ಕೊಟ್ಬಿಟ್ಟು ಅಡ್ಮಿಷನ್ ತಗೋಬಹುದು. ಇನ್ನೊಂದೇನಪ್ಪ ಅಂದ್ರೆ ಡಿಸೆಂಬರ್ 30 ಒಳಗೆ ನೀವೇನ್ ಅಡ್ಮಿಷನ್ ತಗೋಬೇಕ್ರಿ. ಜನವರಿ 1ನೇ ತಾರೀಕಿಂದ ನಮ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ರೀ ಸದ್ಯ ಏನ್ರಿ 4ನೇ ಬ್ಯಾಚ್ ನೋಡ್ರಿ. ಈಗ 3 ಬ್ಯಾಚ್ ಮುಗಿದವ್ರಿ. 2 ಬ್ಯಾಚ್ ನ ಹುಡುಗರು ಏನಪ್ಪ ಅಂದ್ರೆ ಸುಮಾರು 13ರಿಂದ 14 ಜನ ಪಾಸ್ ಆಗಿದ್ದಾರೆ, ನೌಕರಿಗೆ ಹೋಗಿದಾರೆ ಆಲ್ರೆಡಿ. ಇನ್ನ ಸುಮಾರು ಜನ ರಿಸಲ್ಟ್ ಬರೋದಾರಿ. ಹೀಗಾಗಿ ತಾವೆಲ್ಲರೂ ಸದುಪಯೋಗ ಪಡ್ಕೊಳ್ರಿ ಅದಲ್ವಾ. ನಿಮ್ ಸ್ನೇಹಿತರಿಗೂ ಹೇಳ್ರಿ. ಓಕೆ, ಥ್ಯಾಂಕ್ ಯು ಸೊ ಮಚ್.